ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪಿನ ಪಕೋಡ ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಬರುವಾಗ, ಜಿಟಿ ಜಿಟಿ ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ. ಚಹಾ ಕಾಫಿ ಒಟ್ಟಿಗೆ ಅಷ್ಟೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ. ಪದಾರ್ಥಗಳು ಏನೇನು ಬೇಕಂತೇಳಿ ಒಂದು ಸತಿ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಒಂದು ಎರಡು ದಪ್ಪಂದು ಈರುಳ್ಳಿ ಈ ಥರ ಹೆಚ್ಚಿ ಹಾಕಿದ್ದೇನೆ. ಸಬ್ಬಸಿಗೆ ಸೊಪ್ಪಿನ ಪಕೋಡ ಮಾಡಲಿಕ್ಕೆ ಒಂದೆರಡು ಕಾಯಿ ಮೆಣಸು ಕೂಡ ಹೆಚ್ಚಿ ಹಾಕಿದ್ದೇನೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಇದು ಓಂಕಾಳಲ್ಲ, ಓಂಕಾಳನ್ನು ನಾವು ಈ ಥರ ಕೈಯಲ್ಲಿ ತಿಕ್ಕಿ ಹಾಕ್ಕೋಬೇಕು. ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಒಂದು ಸ್ವಲ್ಪ ಈ ಥರ ತಿಕ್ಕಿ ಹಾಕಿದ್ದೀನಿ. ಈಗ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ನಾವು ಕಟ್ ಮಾಡಿ ಬರೀ ಸೊಪ್ಪು ಮಾತ್ರ ಸೇರಿಸಬಾರ್ದು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಕಟ್ಟಿನಷ್ಟು ಸೊಪ್ಪನ್ನು ತೊಗೊಂಡಿದ್ದೆ. ಇಲ್ಲಿ ಸೊಪ್ಪು ಮಾತ್ರ ನಾನು ಸೇರಿಸ್ತಾ ಇಲ್ಲ. ಸ್ವಲ್ಪ ನೋಡಿ, ಅದಕ್ಕೆ ದಂಟೆಲ್ಲ ಇರುತ್ತೆ ನೋಡಿ, ಈ ಥರದ್ದು, ಅದನ್ನು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅದು ದಂಟೆಲ್ಲ ಇರುತ್ತೆ, ನಮಗೆ ಇರೋದೆಲ್ಲ ಒಳ್ಳೆಯ ಅಂಶ. ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಇಲ್ಲಿ ಕರಿಬೇವು ಕಡ್ಡಿ ಒಂದೆರಡು ಹಾಕಿಬಿಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡಿಕೊಂಡು ಹಾಕೊಳ್ಳಿ, ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇದನ್ನು ಒಂದು ಸತಿ ನಾನು ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ಕೊತ್ತಂಬರಿ, ಕರಿಬೇವು ಮತ್ತು ಈರುಳ್ಳಿ ಎಲ್ಲ ನೀರು ಬಿಡುತ್ತೆ. ಇದು ತೊಳೆದಿರೋದ್ರಿಂದ ಇದು ನೀರು ಬಿಡುತ್ತೆ. ಈ ಥರ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀರು ಬಿಡ್ತಲ್ಲ ಈಗ. ನೋಡಿ ಎಷ್ಟು ಚೆನ್ನಾಗಿ. ಈಗ ಇದಕ್ಕೆ ಹಿಟ್ಟನ್ನು ಕೂಡ ಹಾಕ್ತೇನೆ. ನೋಡಿ, ಇಲ್ಲಿ ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಸೇರಿಸ್ಕೊಳ್ಳಿ. ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋತೇನೆ ಫ್ರೆಂಡ್ಸ್. ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಅದು ಅಕ್ಕಿ ಹಿಟ್ಟು ಹಾಕಿದರೆ. ನೋಡಿ, ಅಕ್ಕಿ ಹಿಟ್ಟು ಹಾಕಬೇಕು, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಕಾಯಿ ಮೆಣಸು ಹಾಕಿದ್ನೆಲ್ಲ, ನಿಮಗೆ ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊತೇನೆ. ನೋಡಿ, ಇದನ್ನೀಗ ನಾನು ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟು ನೋಡಿಕೊಂಡು ಬೇಕಾದರೆ ನೀವು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೊದಲಿಗೆ ನೀರು ಹಾಕ್ತಾಯಿಲ್ಲ, ಯಾಕಂದರೆ ಉಪ್ಪು ಅದೆಲ್ಲ ಹಾಕಿರೋದ್ರಿಂದ ಸೊಪ್ಪು ನೀರು ಬಿಡುತ್ತೆ ಅಂಥೇಳಿ ಹಾಗೆ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ಬೇಕಂದರೆ ಇನ್ನೊಂಚೂರು ಹಿಟ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತಿರ್ತೀರಿ ನೋಡಿ, ಗೊತ್ತಾಗುತ್ತೆ ಬಜ್ಜಿ ಹಿಟ್ಟು ಯಾವಾಗಲೂ. ನೋಡಿ, ಇಷ್ಟು ನಾನೀಗ ಗಟ್ಟಿಯಾಗಿ ಕಲಿಸಿದ್ದೀನಿ. ತುಂಬ ಅಳಕಾಗಬಾರ್ದು. ತುಂಬ ನೀರಾದರೆ ತುಂಬ ಎಣ್ಣೆ ಹಿಡಿಯುತ್ತೆ. ತುಂಬ ಗಟ್ಟಿ ಆದರೆ ಒಳಗಡೆ ಕರಿಯೋದಿಲ್ಲ. ಈಗ ಇದು ಕರೆಕ್ಟಾಗಿದೆ. ಈಗ ಈ ಥರ ಕಲಿಸಿಟ್ಟಿದ್ದೀನಿ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಬನ್ನಿ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ. ಈ ಕಡೆ ನಾನು ಹಿಟ್ಟು ಕಲಿಸುವಾಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇಷ್ಟಿಟ್ಟು ಹಿಟ್ಟು ತೊಗೊಂಡು ಹಾಕೋಣ. ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದಿರಬೇಕು ನಮಗೆ ಪಕೋಡ ಹಾಕುವಾಗ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಿಕ್ಕದು ಉಂಡೆ, ತುಂಬ ದೊಡ್ಡ ಬಿಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಪಕೋಡ ಇದು ಅನಿಸಿದರೆ, ಇನ್ನೂ ಗರಿ ಬೇಕನ್ಸಿದ್ರೆ ಸ್ವಲ್ಪ ಕಾದ ಎಣ್ಣೆನ ಹಾಕ್ಕೊಳ್ಳಿ ಹಿಟ್ಟು ಕಲಿಸ್ಕೊಳ್ಳಾಗ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನಾನಿಲ್ಲಿ ಹಾಕಿಲ್ಲ, ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದೇನೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಸ್ವಲ್ಪ ತುಂಬ ದಪ್ಪದೆಲ್ಲ ಬಿಡ್ಲಿಕ್ಕೆ ಹೋಗಬೇಡಿ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಹಾಕಿದ್ದೀನೆಲ್ಲ ಒಂದು 2 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ಕೋಬೇಕು. ಆಗಲೇ ಹಾಕಿದರೆ ಸ್ಪೂನಿಗೆಲ್ಲ ಹತ್ತಿ ಬರುತ್ತೆ. ಈಗ ಒಂದು 2 ನಿಮಿಷ ಆದಮೇಲೆ ತಿರುಗಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಸೊಪ್ಪಿಂದು ಅಂದರೆ ಸಬ್ಬಸಿಗೆ ಸೊಪ್ಪಿಂದು ನಾವು ಈ ಥರ ಪಕೋಡ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿಯಾಗುತ್ತೆ ಫ್ರೆಂಡ್ಸ್. ನೋಡಿ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಮತ್ತು ಇದರಲ್ಲಿ
ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತಿರೋದ್ರಿಂದ ಇದರಲ್ಲಿ ನಾನು ಓಂ ಕಾಳನ್ನು ಕೂಡ ಹಾಕಿದ್ದೀನಿ. ಇನ್ನೂ ಅದು ಜೀರ್ಣ ಆಗುತ್ತೆ. ಎಣ್ಣೆದು ನಾವು ಮಾಡಿರೋದ್ರಿಂದ ತುಂಬ ಜೀರ್ಣ ಆಗುತ್ತೆ. ಅದಕ್ಕೆ ನಾನಲ್ಲಿ ಓಂ ಕಾಳನ್ನು ಕೂಡ ಸೇರಿಸಿದ್ದೀನಿ. ಓಂ ಕಾಳೊಟ್ಟಿಗೆ ನೀವು ಬೇಕಾದರೆ ಜೀರಿಗೆ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಜೀರಿಗೆ ಹಾಕಿಲ್ಲ, ಇಲ್ಲಿ ಓಂ ಕಾಳನ್ನು ಮಾತ್ರ ಹಾಕಿರೋದು 1 ಟೇಬಲ್ ಸ್ಪೂನ್ನಷ್ಟು. ನೋಡಿ ಈಗ ಎಲ್ಲವನ್ನು ತಿರುಗಿಸಿದ್ದೇನೆ. ಈ ಕಡೆ ಕೂಡ ಚೆನ್ನಾಗಿ ಇದು ಫ್ರೈ ಆಗಲಿ. ಪಕೋಡ, ಸಬ್ಬಸಿಗೆ ಸೊಪ್ಪಿನ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಳೆಗಾಲಕ್ಕಂತೂ ಚಹಾ ಕಾಫಿ ಒಟ್ಟಿಗೆ ಸೂಪರಾಗಿರುತ್ತೆ. ಅನ್ನಕ್ಕೂ ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈಗ ನಮಗೆ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ. ಈಗ ನೋಡಿ ಕೇಳ್ತಿರ್ಬೋದು ಸೌಂಡು. ಅಕ್ಕಿ ಹಿಟ್ಟು ಹಾಕ್ತೀವಿ ನೋಡಿ, ತುಂಬ ಗರಿಗರಿಯಾಗಿ ಬರ್ತಾವೆ ಇವು. ಹೇಗೆ ಬಂದಿದೆ ಅಂಥೇಳಿ ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಪಕೋಡ ರೆಡಿಯಾಗಿದೆ, ಸಬ್ಬಸಿಗೆ ಸೊಪ್ಪಿಂದು ತೆಗಿತಾ ಇದ್ದೀನಿ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಅಂತೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಬಿಸಿ ಬಿಸಿ ಚಹಾದೊಟ್ಟಿಗೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಪಕೋಡ ರೆಡಿಯಾಗಿದೆ, ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ ಸಬ್ಬಸಿಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ನೋಡಿ ಸೌಂಡ್ ಕೇಳ್ತಾ ಇದೆಯಲ್ಲ. ಮತ್ತು ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದರೊಟ್ಟಿಗೆ ಕಾಯಿ ಚಟ್ನಿ ಅಥವಾ ಏನಾದರೂ ಇದ್ದರೂ ತಿನ್ಬೋದು. ಇಲ್ಲ ಅಂದ್ರೂ ಚಹಾ ಮತ್ತು ಕಾಫಿ ಒಟ್ಟಿಗೆ ಸಾಯಂಕಾಲ ಅದು ಈ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ.